ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಾಧಿ ಸ್ಥಳವನ್ನು ಬೃಂದಾವನ ಎಂದು ಕರೆಯಲಾಗುತ್ತದೆ ಮತ್ತು ಇದು ಮಂತ್ರಾಲಯದಲ್ಲಿದೆ. ನಾನು ನನ್ನ ದೇಹವನ್ನು ಮಾತ್ರ ಅಗಲುತ್ತೇನೆ, ಆದರೆ ಎಲ್ಲರ ಕಲ್ಯಾಣವನ್ನು ಕಾಪಾಡಲು ದೈಹಿಕವಾಗಿ ಹಾಜರಿರುತ್ತೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರ ಆರಾಧನೆಯ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನೆಯು 2025 ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಗುರುವು ಬೃಂದಾವನವನ್ನು ಪ್ರವೇಶಿಸಿದ ದಿನ ರಾಘವೇಂದ್ರ ಸ್ವಾಮಿಯ ಆರಾಧನೆ ಎಂದು ಪರಿಗಣಿಸಲಾಗುತ್ತದೆ. ಅವತ್ತಿನ ದಿವಸ ಆಗಸ್ಟ್ 11ರಂದು ಮಂತ್ರಾಲಯದಲ್ಲಿ ನಡೆಯಲಾಗುತ್ತದೆ. ಇದು ಯಾವತ್ತಿನ ದಿವಸ ಬಂದಿದೆ ಅಂತಂದ್ರೆ ಆಗಸ್ಟ್ 10, 11, 12 3 ದಿವಸ ಈ ಗುರುರಾಯರ ಆರಾಧನೆ ನಡೆಯುತ್ತದೆ. ಆಗಸ್ಟ್ 10ರಂದು ಪೂರ್ವಾರಾಧನೆ, ಆಗಸ್ಟ್ 11ರಂದು ಮಧ್ಯಾರಾಧನೆ, ಆಗಸ್ಟ್ 12ರಂದು ಉತ್ತರಾರಾಧನೆ ಎಂದು 3 ದಿನಗಳ ಕಾಲ ರಾಯರ ಮಹೋತ್ಸವವನ್ನು ನಡೆಸಲಾಗುತ್ತದೆ. ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದ್ದು ಅವರು ಸುಮಾರು 700 ವರ್ಷಗಳಿಂದ ಅಲ್ಲಿಯೇ ಇದ್ದಾರೆ. ಕೊನೆಯ ದಿನದಂದು ಗುರುಗಳು ತಮ್ಮ ದೈನಂದಿನ ಆಚರಣೆಗಳನ್ನು ಅನುಸರಿಸಿ ಭಕ್ತರ ದೊಡ್ಡ ಗುಂಪಿಗೆ ತಮ್ಮ ಕೊನೆಯ ಪ್ರವಚನವನ್ನು ನೀಡಿದರು. ನಾನು ನನ್ನ ದೇಹವನ್ನು ಮಾತ್ರ ಅಗಲುತ್ತೇನೆ, ಆದರೆ ಎಲ್ಲರ ಕಲ್ಯಾಣವನ್ನು ಕಾಪಾಡಲು ದೈಹಿಕವಾಗಿ ಹಾಜರಿರುತ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸುವ ಮೊದಲು ನೀಡಿದ ಕೊನೆಯ ಸಂದೇಶವಾಗಿತ್ತು. ಈ ಹಬ್ಬವನ್ನು ಮಹಾರಾಧನೆ ಎಂದು ಕರೆಯಲಾಗುತ್ತದೆ. ಆರಾಧನಾ ಆಚರಣೆಯ ಸಮಯದಲ್ಲಿ ಶ್ರೀ ರಾಘವೇಂದ್ರ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತಲೂ ಕೊಂಡೊಯ್ಯಲಾಗುತ್ತದೆ. ಪೂರ್ವ ಆರಾಧನೆಯ ದಿನದಂದು ಸಿಂಹವಾಹನ ಸವಾರಿ ನಡೆಯುತ್ತದೆ. ಮಧ್ಯ ಆರಾಧನಾ ದಿನವು ಮಹಾಪಂಚಾಮೃತ ಅಭಿಷೇಕಕ್ಕೆ ಪ್ರಸಿದ್ಧವಾಗಿದೆ. ಉತ್ತರ ಆರಾಧನಾ ದಿನವು ಸ್ವರ್ಣ ರಥೋತ್ಸವಕ್ಕೆ ಪ್ರಸಿದ್ಧವಾಗಿದೆ. ಇದಿಷ್ಟು ಕಾರ್ಯಕ್ರಮಗಳು ಕೂಡ ಬೃಂದಾವನದಲ್ಲಿ ನಡೆಯುತ್ತೆ. ಯಾರಿಗೆಲ್ಲ ನೋಡಬೇಕು ಅನ್ನೋ ಆಸಕ್ತಿ ಇದೆ ಅವರು ಆದಷ್ಟು ಟ್ರೈ ಮಾಡಿ ಹೋಗ್ಬಿಟ್ಟು ಬನ್ನಿ. ಅವತ್ತಿನ ದಿವಸ ಖುದ್ದಾಗಿ ರಾಯರೇ ನಮ್ಮ ಹತ್ರ ಬಂದು ನಮಗೆ ಆಶೀರ್ವಾದನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದರಿಂದಾಗಿ ಇಲ್ಲ ಹೋಗೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಮನೆಗಳಲ್ಲೇ ಈ 3 ದಿನ ಆರಾಧನೆಯನ್ನು ನೀವು ಮಾಡ್ಕೊಬೋದು. ರಾಘವೇಂದ್ರ ಸ್ವಾಮಿಗಳ ಪೂಜಾ ವಿಧಿವಿಧಾನವು ಉಳಿದೆಲ್ಲ ದೇವರ ಪೂಜಾ ವಿಧಾನಗಳಿಗಿಂತ ಭಿನ್ನವಾಗಿದೆ. ನೀವು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಲು ದೇವಸ್ಥಾನಕ್ಕೆ ಹೋಗಬೇಕೆಂದೇನಿಲ್ಲ. ಮನೆಯಲ್ಲೇ ನೀವು ರಾಯರ ಪೂಜೆಯನ್ನು ಮಾಡಬಹುದಾಗಿದೆ. ಮನೆಯಲ್ಲಿ ಪೂಜೆಯನ್ನು ಮಾಡುವುದು ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಿಮ್ಮ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ಮಾರ್ಗವಾಗಿದೆ. ಮನೆಯಲ್ಲೇ ಮಾಡಲಾಗುವ ಪ್ರಮುಖ ಪೂಜೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಪೂಜೆಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಬಂದಿದೆ. ಮತ್ತೆ ಪೂಜೆ ಯಾವ ರೀತಿ ನಾವು ಮಾಡಬೇಕು, 3 ದಿವಸ ಯಾವೆಲ್ಲ ಆಚರಣೆಯನ್ನು ನಾವು ಮಾಡಿದ್ರೆ ನಾವು ಅಂದ್ಕೊಂಡಿರೋ ಅಂಥ ಸಂಕಲ್ಪ ಈಡೇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೋಡೋಣ. ಮನೆಯಲ್ಲಿ ಸ್ವಾಮಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಮುಖ್ಯವಾಗಿದೆ. ಪೂಜೆಗೂ ಮುನ್ನ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ನಂತರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಬಳಿಕ ಪೂಜೆಯ ಸ್ಥಳವನ್ನು ಶುದ್ಧೀಕರಿಸಲು ಗಂಗಾ ಜಲವನ್ನು ಪೂಜೆ ಮಾಡುವ ಸ್ಥಳದಲ್ಲಿ ಚಿಮುಕಿಸಿ. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ರಂಗೋಲೆ ಹಾಕಿ ಮಣೆಯನ್ನು ಅಥವಾ ಪೂಜಾ ಟೇಬಲ್ ಅನ್ನು ಇಟ್ಟು ಅದರ ಮೇಲೆ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಡಿ. ವಿಗ್ರಹವನ್ನು ಸ್ವಚ್ಛಗೊಳಿಸಿ ಶ್ರೀಗಂಧ, ಅರಿಶಿಣ, ಕುಂಕುಮದಿಂದ ಅಲಂಕರಿಸಿ ತುಳಸಿ ಹಾರ ಅಥವಾ ಹೂವಿನ ಹಾರವನ್ನು ಹಾಕಿ ನಿತ್ಯ ಪೂಜೆ ಮಾಡುವ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಲಂಕಾರ ಮಾಡಿ. ಮೊದಲನೇ ದಿನ ಸಂಕಲ್ಪ ಗೊತ್ತಿದ್ದರೆ ಮಾಡಿಕೊಳ್ಳಿ, ಇಲ್ಲ ಅಂತ ಅಂದ್ರೆ ನೀವು ಮನಸ್ಸಲ್ಲೇನೆ ಸಂಕಲ್ಪನ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡಬೇಕಾಗಿರುತ್ತೆ. ಮೊದಲು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಬೇಕಾಗುತ್ತದೆ. ಪೂಜಾ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಥರ ಮಂತ್ರಗಳನ್ನ ಪಠಿಸಿ ನೀವು ರಾಯರಿಗೆ ಅಲಂಕಾರನ ಮಾಡ್ತಾ ರಾಯರ ಸ್ತೋತ್ರ, ಮೂಲ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಸ್ತೋತ್ರವನ್ನು ಪಠಿಸಿ ನೀವು ರಾಯರಿಗೆ ಅಲಂಕಾರನ ಮಾಡಬೇಕಾಗುತ್ತೆ. ನಂತರ ಪೂಜೆಯಲ್ಲಿ
ನಂತರ ಮನೆಯಲ್ಲಿ ಪೂಜೆಗಾಗಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ದೀಪವನ್ನು ಬೆಳಗಿಸಿ ಇದರ ಜ್ವಾಲೆಯು ಕತ್ತಲೆಯನ್ನು ಹೋಗಲಾಡಿಸುವ ಮೂಲಕ ದೈವಿಕ ಬೆಳಕನ್ನು ಪ್ರತಿನಿಧಿಸುತ್ತದೆ. ಧೂಪ ದ್ರವ್ಯವು ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ನಿಮ್ಮ ಪೂಜೆಯ ಸ್ಥಳದಲ್ಲಿ ಪರಿಮಳವನ್ನು ಹರಡುತ್ತದೆ. ಧೂಪ ಮತ್ತೆ ಸಾಂಬ್ರಾಣಿ ಕರ್ಪೂರವೆಲ್ಲ ಹಚ್ಚಿ ನೀವು ರಾಯರಿಗೆ ಹಣ್ಣು, ಹೂಗಳು, ವೀಳ್ಯದೆಲೆ, ಕರ್ಪೂರನೆಲ್ಲ ಅರ್ಪಿಸಿ ರಾಯರ ಆಶೀರ್ವಾದವನ್ನು ಪಡೆಯಲು ಮಂತ್ರಗಳನ್ನು ಪಠಿಸಿ ರಾಯರ ಸ್ತೋತ್ರ, ವಿಷ್ಣು ಸಹಸ್ರನಾಮ ಅದನ್ನೆಲ್ಲ ಪಠನೆ ಮಾಡಿ ನೈವೇದ್ಯಕ್ಕೆ ಹಣ್ಣು ಅಥವಾ ಸಕ್ಕರೆ ಇಲ್ಲ ಅಂತಂದರೆ ಕಲ್ಲು ಸಕ್ಕರೆ, ಒಣ ದ್ರಾಕ್ಷಿ ಯಾವುದಾದರೂ ಸರಿ, ಪೂಜೆಗೆ 1 ದಳ ತುಳಸಿ ಇದ್ದರೆ ಒಳ್ಳೆಯದು. ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಹೇಳಿ ಗುರುಗಳ ಮುಂದೆ 1 ಬಟ್ಟಲನ್ನು ಇಟ್ಟು ತಾವರೆ ಬೀಜ, ಅಕ್ಷತೆ ಕಾಳು, ತುಳಸಿ ಅಥವಾ ಹೂಗಳನ್ನು 108 ಸಲ ಹಾಕಬೇಕು. 3 ದಿನಗಳ ಕಾಲ ಉಪವಾಸ ಮಾಡುವುದು ಅಥವಾ ಹಣ್ಣು ತರಕಾರಿಗಳನ್ನು ತಿನ್ನುವುದು ಉತ್ತಮ. ಸಾಧ್ಯವಾದರೆ ಮಧ್ಯಾಹ್ನ ಮಾತ್ರ ಊಟ ಮಾಡಿ ರಾತ್ರಿಯಲ್ಲಿ ಹಣ್ಣುಗಳನ್ನು ಸೇವಿಸಿ. ಮಲಗುವಾಗ ಚಾಪೆಯನ್ನು ಬಳಸಿ ಮಂಚವನ್ನು ಬಳಸಬೇಡಿ. 3 ದಿನಗಳ ಆರಾಧನೆಯ ಸಮಯದಲ್ಲಿ ರಾಯರ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ. ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದನ್ನು ನೀವು ಎಂದಿಗೂ ಮರೆಯದಿರಿ. ದೀಪವನ್ನು ವೃತ್ತಾಕಾರವಾಗಿ ತಿರುಗಿಸಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಈ 3 ದಿನಗಳ ಕಾಲ ಭಕ್ತರನ್ನು ಕಾಣಲು ರಾಯರೇ ಸ್ವತಃ ಬಂದು ಅರಸುತ್ತಾರೆ. 48 ಅಥವಾ 108 ಸಲ ಪ್ರದಕ್ಷಿಣೆಯನ್ನು ಹಾಕಬಹುದು. ಅವರವರ ಅನುಕೂಲಕ್ಕೆ ಬಿಟ್ಟಿರುವಂತದ್ದು. ಇಲ್ಲ ಆಗಲ್ಲ ಅಷ್ಟೊಂದು ಸರಿ ಹಾಕೋದಿಕ್ಕಂತಂದ್ರೆ 13 ಅಥವಾ 7 ಪ್ರದಕ್ಷಿಣೆಯನ್ನ ಮಾಡಬಹುದು. ನಂಬಿಕೆ ಇಟ್ಟು ಭಕ್ತಿಯಿಂದ ರಾಯರ ಸೇವೆ ಮಾಡಿದರೆ ಇದು ರಾಯರಿಗೆ ತಲುಪುತ್ತದೆ. ರಾಯರು ಮನ ತುಂಬಿ ಆಶೀರ್ವಾದಿಸುತ್ತಾರೆ. ಮಾಡಿಕೊಂಡ ಸಂಕಲ್ಪದ ಇಷ್ಟಾರ್ಥ ಸಿದ್ಧಿಸುತ್ತದೆ. ಇದು ನನ್ನ ನಂಬಿಕೆ. ಇದಿಷ್ಟು ರಾಯರ ಆರಾಧನೆ ಬಗ್ಗೆ ಮಾಹಿತಿಯನ್ನು ನೀಡಿರೋವಂಥದ್ದು. ನೀವು ಮನೇಲೇನೆ ಸಿಂಪಲ್ ಆಗಿ ರಾಯರು ಆರಾಧನೆ ನೀವು ಮಾಡ್ಕೋಬಹುದು. ಇದಷ್ಟೇ ಅಲ್ಲದೆ ನೀವು ರಾಯರು ಜಪನ ಪಠಿಸ್ತೀವಿ, ಇಲ್ಲ ಮಂತ್ರನ ಬರಿತೀವಿ ಬುಕ್ಕಲ್ಲಿ, ಇಲ್ಲ ಉಪವಾಸ ಸೇವೆನ ಮಾಡ್ತೀವಿ ಅಂದರೂ ನೀವು ಮಾಡ್ಬೋದು. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಇಲ್ಲ ಎಲ್ಲ ಸೇವೆನ ಮಾಡಲೇಬೇಕು ಅನ್ನೋದೇನಿಲ್ಲ, ಅದೆಲ್ಲ ನಿಮಗೆ ಬಿಟ್ಟಿರೋ ಅಂಥದ್ದು. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.